HSTR ಶಿಕ್ಷಕರ ನೇಮಕಾತಿಗೆ ಟಿ ಇಲ್ಲ ಮತ್ತು PG ಇಲ್ಲ. ಒಂದು ಬ್ರೇಕಿಂಗ್ ಅಪ್ಡೇಟನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ಡಿಯರ್ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ, ಅದರಲ್ಲೂ ಕೂಡ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಶಿಕ್ಷಣ ಇಲಾಖೆಗೆ ನಿನ್ನೆ ಲಕ್ಷ್ಮೀಕಾಂತ್ ಸರ್ ಮತ್ತು ಕೆಲವು ಶಿಕ್ಷಕ ಆಕಾಂಕ್ಷಿಗಳು ಭೇಟಿಯನ್ನು ಮಾಡಿದ್ದಾರೆ. ಮೊನ್ನೆ ಶಿಕ್ಷಣ ಸಚಿವರ ಜೊತೆ ಡಿಸ್ಕಸ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಕೆಲವು ಲೇಟೆಸ್ಟ್ ಅಪ್ಡೇಟ್ಸ್ಗಳು ನಿನ್ನೆ ಅಷ್ಟೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ HSTR ನೇಮಕಾತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇಗೆ ಸಬ್ಜೆಕ್ಟ್ ಟೀಚರ್ಸ್ ಒಂದು ಹ್ಯೂಜ್ ರಿಕ್ರೂಟ್ಮೆಂಟ್ ಆಗಬಹುದು ಅನ್ನೋದ್ರ ಬಗ್ಗೆ ಅಂದಾಜು ನೀಡಲಾಗಿದೆ. ಸಬ್ಜೆಕ್ಟ್ ವಿಷಯವಾರು ಶಿಕ್ಷಕರ ನೇಮಕಾತಿ ಹೆಚ್ಚು ಆಗಬಹುದು ಅನ್ನೋದು ಒಂದು ಹೋಪಿದೆ. ಸೊ ಹಾಗಾಗಿ ಈಗ HSTR ನೇಮಕಾತಿಗೆ PG TET ಕಂಪಲ್ಸರಿ ಇದೆನೋ ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಮಾಡ್ತಾಯಿದ್ರು. ಬಟ್ ನಿನ್ನೆ ನಡೆದ ಒಂದು ಡಿಸ್ಕಷನ್ನಲ್ಲಿ ಹಳೆಯ C&R ರೋಲ್ ಪ್ರಕಾರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಶಿಕ್ಷಣ ಸಚಿವರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದಾರೆ ಲಕ್ಷ್ಮೀಕಾಂತ್ ಸರ್ ಅವರು. ಸೊ ಹಾಗಾಗಿ ಹಳೆಯ C&R ರೋಲ್ ಪ್ರಕಾರ TETನೂ ಬೇಕಾಗಿಲ್ಲ ಮತ್ತು PGನೂ ಬೇಕಾಗಿಲ್ಲ. HSTR ಎಕ್ಸಾಮಿನೇಷನ್ಗೆ BEd ಪ್ಲಸ್ ಡಿಗ್ರಿ ಮತ್ತು ಡಿಗ್ರಿ ಕಾಂಬಿನೇಷನ್ಸ್ಗಳ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವೆಲ್ಲ ಡಿಗ್ರಿ ಕಾಂಬಿನೇಷನ್ ಇದ್ದರೆ ನೀವು ಎಲಿಜಿಬಲ್ ಆಗ್ತೀರಾ HSTRಗೆ ಅನ್ನೋದ್ರ ಬಗ್ಗೆ. ಸಬ್ಜೆಕ್ಟ್ ವೈಸ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಡಿಗ್ರಿ ಪ್ಲಸ್ BEd ಎರಡರ ಕಾಂಬಿನೇಷನ್, ಓಕೆ, ಯಾವೆಲ್ಲ ಕಾಂಬಿನೇಷನ್ ಇದ್ದರೆ ಯಾವ ಸಬ್ಜೆಕ್ಟಿಗೆ ನೀವು ಅಪ್ಲೈ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. Till then, please like, share and subscribe. Thank you, friends.